ಓಕೆ, ಕ್ಯಾಪ್ಟನ್ ಅಲ್ಲದೆ ಇದ್ರು ಮನೆಯಲ್ಲಿ ಕ್ಯಾಪ್ಟನ್ ತರ ಇಷ್ಟು ದಿನವರೆಗೂ ನಿಜವಾಗ್ಲೂ ಮೆರಿತಾ ಇದ್ದಿದ್ದು ಗಿಲ್ಲಿನೇ ಅನ್ಸುತ್ತೆ. ವೈಸ್ ಕ್ಯಾಪ್ಟನ್ ಅಂತ ಫೈನಲಿ ಕ್ಯಾಪ್ಟನ್ ಆಗಿದ್ದಾರೆ ಅವರು. ಒಂದು ನೈಟ್ ನೀವು ರಕ್ಷಿತಾ ಮತ್ತೆ ರಘು 3 ಜನನು ಬೆಡ್ ಮೇಲೆ ಕುತ್ಕೊಂಡು ಮಾತಾಡ್ತಿರ್ತೀರಿ. ರಘು ಹೇಳ್ತಾರೆ ಇವನು ಏನೋ ಹಿಂಗೆ ಅಂದರೆ ಏನು ಮನೆ ಕೆಲಸ ಮಾಡಲ್ಲ, ಏನೂ ಇಲ್ಲ, ಕ್ಯಾಪ್ಟನ್ ಆಗ್ಬಿಟ್ಟ. ಹೆಂಗಂದ್ರೆ ಇವಾಗ ಇವ್ನು ಗೇಮ್ ಅಂತೂ ಆಡ್ ಕ್ಯಾಪ್ಟನ್ ಆಗೋಕ್ಕಾಗೋದಿಲ್ಲ, ಹಿಂಗಾದ್ರೂ ಕ್ಯಾಪ್ಟನ್ ಆಗ್ಬಿಟ್ಟ ಅಂತ. ಅವಾಗ ನೀವು ಒಂದು ಮಾತು ಹೇಳ್ತೀರಿ, ಬಹುಶಃ ಬಿಗ್ ಬಾಸ್ ಬೇಕು ಅಂತಾನೆ ಮಾಡಿದಾರೆ ಅನ್ಸುತ್ತೆ ಇದನ್ನ ಅನ್ನೋದೊಂದು ಸ್ಟೇಟ್ಮೆಂಟ್ ಮಾಡ್ತೀರಿ. ಅದೇನಾಗಿದೆ, ಗಿಲ್ಲಿ ಫ್ಯಾನ್ಸಿಗೆ ಸ್ವಲ್ಪ ಹರ್ಟ್ ಆಗ್ಬಿಟ್ಟಿದೆ. ಅಂದ್ರೆ ಸೂರಜ್ ಈ ತರ ಏನಕ್ಕೆ ಮಾತಾಡಿದ್ದು ಅಂತ, ಸಿಚುಯೇಷನ್ ಏನು ಎಕ್ಸಾಕ್ಟ್ಲಿ ಅಂತ. ಯಾವಾಗ ಈ ತರ ಒಂದು ನೈಟ್ ಬಹುಶಃ ಒಂದು ಕ್ಯಾಪ್ಟನ್ ಆಗೋಕ್ಕಿಂತ ಮುಂಚೆ ಮನೆಯವರೆಲ್ಲ ಬಂದು ಗಿಲ್ಲಿಗೆ ಓಟ್ ಹಾಕ್ತಾರೆ. ಆಗ ಗಿಲ್ಲಿಗೆ ತುಂಬಾ ಓಟ್ ಬಂದ್ಬಿಡ್ತಲ್ವಾ ಅಂತ ರಕ್ಷಿತಾ ಹೇಳ್ತಾರೆ. ಇವರು ರಘು ಅವರು ಬೆಡ್ಡಲ್ಲಿ ಮಲ್ಕೊಂಡಿರ್ತಾರೆ, ನೀವು ಅವರು ಅಪೋಸಿಟ್ ಸೈಡಲ್ಲಿ ಮಲ್ಕೊಂಡಿರ್ತೀರ. ರಘು ಹೇಳ್ತಾರೆ ಗೇಮ್ ಅಂತೂ ಆಡ್ ಕ್ಯಾಪ್ಟನ್ ಆಗಲ್ಲ ಅವನು, ಹಿಂಗಾದ್ರೂ ಕ್ಯಾಪ್ಟನ್ ಆಗ್ಬಿಟ್ಟ ಅಂತ. ನೀವು ಅವಾಗ ನಕ್ಕು ಅಂತ ಹೇಳ್ತೀರಾ. ಅಂದ್ರೆ ಬಹುಶಃ ಅದೊಂದು ಕಾಮಿಡಿ ನಡೀತಿತ್ತು ಅನ್ಸತ್ತಲ್ಲಿ. ನೀವು ಬಿಗ್ ಬಾಸ್ಗೂ ಇದೇ ಬೇಕಿತ್ತು, ಅಂದ್ರೆ ಬಿಗ್ ಬಾಸ್ ಬೇಕಂತಾನೆ ಪ್ಲಾನ್ ಮಾಡಿದ್ರು ಅನ್ಸುತ್ತೆ ಗಿಲ್ಲಿ ಕ್ಯಾಪ್ಟನ್ ಆಗಲಿ ಅನ್ನೋದು ಒಂದು ಮಾತು ಹೇಳ್ತೀರಿ. ಇದು ಗಿಲ್ಲಿ ಫ್ಯಾನ್ಸಿಗೆ ಸ್ವಲ್ಪ ಹರ್ಟ್ ಆಗ್ಬಿಟ್ಟಿದೆ. ಓಕೆ ಓಕೆ, ಇಂಟೆನ್ಷನಲಿ ನಾನು ಹಂಗೆಲ್ಲ ಮಾತಾಡೋ ಮನುಷ್ಯನೂ ಅಲ್ಲ. ಲೈಕ್ ಆ ಥರ ಬಿಗ್ ಬಾಸ್ ಮಾಡಿಬಿಟ್ಟಿದ್ರು ಆ ಥರ ಹೇಳಿರಲ್ಲ. ಮೇ ಬಿ ನಂಗೆ ಇದು ಮರ್ತೋಗಿದೆ. ಬಟ್ ಇನ್ ಕೇಸ್ ಏನಾರು ಹೇಳಿದರೆ ಇಟ್ ವಾಸ್ ಲೈಕ್ ಮೇ ಬಿ ಈಗ ಪೇರೆಂಟ್ಸ್ ಎಲ್ಲಾರ್ದು ಫೇವ್ರೇಟ್ಸ್ ಬರ್ತಿದ್ದಂಗೆನೆ ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಿದ್ರು. ನಮ್ಗೆ ಗೊತ್ತಾಯ್ತು ಅಲ್ಲೇ. ನಮ್ಮಮ್ಮ ನನ್ನ ಜೊತೆ ಮಾತಾಡುವಾಗ್ಲು ಗಿಲ್ಲಿ ಗಿಲ್ಲಿ ಅಂತ ಗಿಲ್ಲಿ ಬಗ್ಗೆನೇ ಮಾತಾಡಿದ್ರು ಅರ್ಧ ಗಂಟೆ. ಅಮ್ಮ ನೀನು ನನಗೆ ಸಪೋರ್ಟ್ ಮಾಡಕ್ ಬಂದಿದ್ಯಾ, ನನ್ನ ಬಗ್ಗೆ ಮಾತಾಡು ಅಂದ್ರು. ಗಿಲ್ಲಿ ಗಿಲ್ಲಿ ನಾನು ಹೇಳಿದ ಪಾಯಿಂಟ್ ಆಫ್ ವ್ಯೂ ಮೇ ಬಿ ಹಿಂಗಿತ್ತೇನೋ. ಎಲ್ಲ ಪೇರೆಂಟ್ಸು ಬಂದಿದ್ದು ಈ ವಾರದ ಕಾನ್ಸೆಪ್ಟ್ ಇದೆಯಲ್ಲ, ಆಲ್ ದಿಸ್ ಮೇಡ್ ಗಿಲ್ಲಿ ಆ ಕ್ಯಾಪ್ಟನ್. ಬಿಕಾಸ್ ಎಲ್ಲರಿಗೂ ಗಿಲ್ಲಿ ಅಂದ್ರೆ ಇಷ್ಟ ಅಲ್ಲ. ಈಗ ಹೊರಗಡೆ ನಮ್ಮಮ್ಮಂದು ನೋಡ್ತಿದ್ದಂಗೆ ನಂಗೆ ಗೊತ್ತಾಗೋಯ್ತು, ಓಕೆ ಹೊರಗಡೆ ಅಣ್ಣ ಚೆಚ್ಚುತ್ತಾ ಇದ್ದಾನೆ. ಎಲ್ಲ ಪೇರೆಂಟ್ಸ್ ರಿಯಾಕ್ಷನ್ ನೋಡಿದಾಗಲೇ ಐ ಅಂಡರ್ಸ್ಟುಡ್. ಸೊ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಹೇಳಿದ್ದೀನಿ, ಓಕೆ ಇವ್ನು ಫಿಸಿಕಲ್ ಟಾಸ್ಕ್ ಆಗಿ ರಘುವಣ್ಣನ ಜೊತೆ ಹೊಡೆದಾಡದೆ ಕಿತ್ತಾಡ್ಕೊಳಕ್ ಆಗ್ಲಿಲ್ಲ ಅಂದ್ರು ಪೀಪಲ್ ಆರ್ ಲೈಕಿಂಗ್ ಹಿಮ್ ಸೋ ಮಚ್ ದಟ್ ಎವ್ರಿ ಒನ್ ಕಮಿಂಗ್ ಇನ್ಸೈಡ್, ಎಲ್ಲ ಬಂದವರೆಲ್ಲಾನು ಗಿಲ್ಲಿ 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 ಅಂತ. ಸೊ ಈ ರೀತಿಯಲ್ಲಿ ಇವ್ನು ಕ್ಯಾಪ್ಟನ್ ಅದ ಅಂತ ಹೇಳಿರ್ಬೋದು. ಬಿಗ್ ಬಾಸ್ ಅವರು ಈ ತರ ಎಲ್ಲ ಮಾಡಿ ಕ್ಯಾಪ್ಟನ್ ಮಾಡಿದ್ರು ಅಂತ ಆ ರೀತಿ ಅಲ್ಲ.